ನಮ್ಮ ಮನೆ ಹುಚ್ಚಿ ನೋಡಿ ಫ್ರೆಂಡ್ಸ್, ತಲೆ ಕಟ್ಕೊಂಡು ಬಾಣ್ತಿ ಥರ ಹೆಂಗೆ ಕೂತವಳೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲೇ ಹೇಳ್ತಾ ಇದ್ದೀನಿ, ಸಾರಿ. ನನಗೆ ಬುಡಿ ಅದು ಆಚೆಲದೆ ತಾನೇ, ಅದು ಪೂರ್ತಿ ಆಗಲಿ ನಡೀರಿ ಹೋಗದ. ತಗೊಳ್ಳಿ ಮತ್ತೆ ಆಫ್ ಮಾಡಿ, ಚಾರ್ಜ್ ಆಫ್ ಮಾಡಿಬಿಟ್ಟು ತಗೊಳ್ಳಿ ಬಂದೆ. ಮಾತಾಡೋಕ್ಕಾಗ್ತಾಯಿಲ್ಲ, ಥ್ರೋ ಇನ್ಫೆಕ್ಷನ್ ಆಗಿರೋದ್ರಿಂದ ಜಾಸ್ತಿ, ಅದರಲ್ಲೂ ಸ್ವಲ್ಪ ಜೋರಾಗಂತೂ ಮಾತಾಡೋಕ್ಕೆ ಬರೋದು ಇಲ್ಲ. ಜೋರಾಗಿ ಮಾತಾಡೋಕ್ಕೆ ಹೋದರೆ ಬರೋ ವಯಸ್ಸನ್ನು ಸ್ಟಾಪ್ ಆಗಿಬಿಡುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಕೇಳಿಸ್ತೈತೆ ಅಂತ ಅನ್ಕೋತೀನಿ. ಇದು ಒಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ. ಇವತ್ತೊಂದು ಸೀಮಂತ ಫಂಕ್ಷನ್ ಇದೆ. ನಮ್ಮ ಯಜಮಾನ್ರು ದೊಡ್ಡಪ್ಪನ ಮಗಳು ಸೀಮಂತ ಫಂಕ್ಷನ್ ಇದೆ, ಅಂದರೆ ನಮ್ಮ ಯಜಮಾನ್ರು ಅಣ್ಣನ ಮಗಳದು ಸೀಮಂತ ಕಾರ್ಯಕ್ರಮ ಇದೆ. ಇಲ್ಲೇ ನಮ್ಮೂರಿಗೆ ಹುಡುಗನೂ ಕೂಡ ನಮ್ಮೂರದೇ ಆಗಿರೋದ್ರಿಂದ ಹುಡುಗನ ಮನೆಯವರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ. ಆಲ್ರೆಡಿ ಟೈಮ್ ಇವತ್ತು ಗುರುವಾರ ಆಗಿರೋದ್ರಿಂದ ಗೊತ್ತಿರುತ್ತೆ, ರಾಯರ ವಾರ ಎಲ್ಲ ಮಾಡೋದು ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೋಸ್ಕರ ಅವ್ರೂ ಹೋಗಿದ್ದು ಬನ್ನಿ ಅಂತಂದೆ. ನನಗಂತೂ ನಿಜವಾಗ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಷಷ್ಠಿ ಕೆಲಸ ಜಾಸ್ತಿಯಾಗಿ ಮತ್ತು ಇವತ್ತು ಕೂಡ ವಾರ ಕೆಲಸ ಎಲ್ಲ ಆಗಿ ಸಿಕ್ಕಾಪಟ್ಟೆ ಸುಸ್ತು, ಟೈರ್ಡ್ ಆಗ್ದಂಗೆ ಆಗ್ಬಿಟ್ಟೈತೆ. ನೀವೇ ಹೋಗಿದ್ದು ಬನ್ನಿ ಅಂತಂದರೂ ಕೇಳ್ತಾಯಿಲ್ಲ. ಸೀಮಂತ ಕಾರ್ಯಕ್ರಮ ಅಲ್ವಾ, ನೀನು ಒಬ್ಬಳೇ ಹೋಗಬೇಕು ಅಂಥದ್ರಲ್ಲಿ ಇನ್ನೇನು ಬಿಟ್ಬಿಟ್ಟು ನನ್ನೂ ಹೋಗು ಅಂತೀಯಲ್ಲ, ಸರಿ ಹೋಯ್ತದ ಸೀಮಂತ ಕಾರ್ಯಕ್ರಮಕ್ಕೆ ಗಂಡಸರು ಹೋದ್ರಿ ಅಂತ ಹೇಳಿ ಬಾಬಾ ಅಂತ ನಿಂತ್ಕೊಂಡ್ರು. ಸರಿ ಅಂತೇಳಿ ಬೇಗ ಸಂಜೆ ಪೂಜೆ ಮಾಡೋಣ, ಮಧ್ಯಾಹ್ನ ರೆಸ್ಟ್ ಮಾಡಿ ಅಂದ್ಕೊಂಡೆ. ಬಾಬಾ ಅಂದಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಬೇಗ ವಾರ ಎಲ್ಲ ಮುಗಿಸಿ ಈಗ ರೆಡಿಯಾಗಿದ್ದೀನಿ, ಹೊರಡ್ತಾ ಇದ್ದೀನಿ. ಫಂಕ್ಷನ್ ಬಂದು ಹೋಟೆಲಲ್ಲಿ ನಡೀತಾ ಇರೋದು, ಕಲ್ಯಾಣಿ ಹೋಟೆಲಲ್ಲಿ. ಆಫ್ಟರ್ನೂನಿಂದ ಈ ವ್ಲಾಗ್ ಸ್ಟಾರ್ಟ್ ಆಗಿದೆ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದರೂ ನನ್ನ ಏನ ಇಷ್ಟ ಆಗದೆ ಅನ್ಕೋತೀನಿ, ಇಷ್ಟ ಆಗದೆ ಅನ್ಕೋತೀನಿ. ಏನು ನಾಟ್ಕೋದ್ ಮಾತ್ಕೇನು ಕಮ್ಮಿ ಇಲ್ಲ. ಸುಸ್ತು ನಂಗೆ ಆಯ್ತಾ, ಹುಷಾರಿಲ್ಲ ಹೆಂಡ್ತಿಗೆ ಅಂದ್ರು ಬಿಡ್ತಾಯಿಲ್ಲ ಫ್ರೆಂಡ್ಸ್. ಬಾಬಾ ಅಂತ ಏನು ಹೊಟ್ಟೆ ಉರಿಸ್ತವ್ರೆ ಗೊತ್ತಾ. ಆಯ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನನ್ನ ಹೆಂಡ್ತಿಗೆ ಹುಷಾರಿಲ್ಲ, ಏನು ಕೇಳಬೇಡ. ನನಗೂ ಹುಷಾರಿಲ್ಲ ಅಂತ ತೋರಿಸ್ತಾ ಇರೋದು. ಈಗ ನನಗೂ ಹುಷಾರಿಲ್ಲ ಅಂದರೆ ನಾನು ಹೋಯ್ತಾ ಇದ್ದೀನಿ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಟೈಮ್ ಆಗಿಬಿಟ್ಟಿದೆ, ಹೊರಡೋಣ, ಸಿಗ್ತೀನಿ ಆಯಿತಾ. ಹಾಗೆ ಇವಾಗ ನೋಡ್ತಿದ್ದೀರಲ್ಲ, ನಾನು ಮತ್ತು ಹಸ್ಬೆಂಡು ಹೊರಟ್ವಿ. ನಮಗೆ ಇದು ಬಂದು ಆವಾಗಲೇ ಹೇಳ್ದಂಗೆ ಫಂಕ್ಷನ್ ನಡೀತಾ ಇರುವಂಥ ಜಾಗ ಒಂದು ಹೋಟೆಲಲ್ಲಿ ನಡೀತಾ ಇರೋದು, ಹೋಟೆಲ್ ಕಲ್ಯಾಣಿ ಅಂತ ಹೇಳಿ. ಅದು ನಮಗೆ ತುಂಬಾ ನಿಯರ್ ಬೈ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಬೇಗ ಒಂದು 5 to 10 ಮಿನಿಟ್ಸಲ್ಲೆಲ್ಲ ರೀಚ್ ಆಗ್ಬೋದು. ನೋಡ್ತಿದ್ದೀರಾ, ಆಲ್ಮೋಸ್ಟು ಬಂದ್ವಿ ನಾವು ಬಂದಾಗ ಆಲ್ರೆಡಿ ಟೈಮ್ ಬಂದು 2 o'clock ಮೇಲೇ ಆಗಿತ್ತು. ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಂಕ್ಷನ್ನ ಮುಗಿಸ್ಕೊಂಡು ಹೊರಟ್ಬಿಟ್ಟಿದ್ರು. ಸೀಮಂತ ಕಾರ್ಯಕ್ರಮ ಅಂತ ಅಂದರೆ ಸ್ವಲ್ಪ ಬೇಗನೆ ಇರುತ್ತಲ್ವ. ಈ ಗೃಹ ಪ್ರವೇಶ, ಮದುವೆ ಎಲ್ಲ ಸಂಜೆ ತನಕನೂ ಇರುತ್ತೆ. ಗೃಹ ಪ್ರವೇಶ ಅಂದರೆ ಎಷ್ಟೊತ್ತು ತನಕನಾದರೂ ಹೋಗ್ಬೋದು. ಇನ್ನು ಮದುವೆನೂ ಅಷ್ಟೇ, ಹುಡುಗ ಹುಡುಗಿನ ಕರ್ಕೊ ಹೋಗೋದು ಹಿಂಗೆ ಇದ್ರೂ ಸಂಜೆ 4-5 ಆಗುತ್ತೆ, ಅಲ್ಲಿ ತನಕನೂ ಇರುತ್ತೆ. ಬಟ್ ಈ ಸೀಮಂತ ಕಾರ್ಯಕ್ರಮ, ಆರತಿ ಫಂಕ್ಷನ್ ಎಲ್ಲ ಒಂದಿಷ್ಟು ಟೈಮು ಅಂತ ಇರುತ್ತೆ, ಅಷ್ಟರಲ್ಲೆಲ್ಲ ಮುಗ್ದೋಗುತ್ತೆ. ನಾವು ಕೂಡ ಫಂಕ್ಷನಿಗೆ ಬಂದ್ವಿ. ಬರುವಷ್ಟರಲ್ಲಿ ನೀವೇನೇ ಸೀಟ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಎಲ್ಲರೂ ಬಂದು ಹೊಟ್ಟೋಗಿದ್ರು. ಇನ್ನು ಜಸ್ಟ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಉಳ್ಕೊಂಡಿದ್ದು. ಎಲ್ಲ ಸೀಟ್ ಖಾಲಿ ಇದೆ ನೋಡಿ. ಇವಾಗ ಬಂದು ಫ್ಯಾಮಿಲಿ ಫೋಟೋನ ತಗೋತಾಯಿದ್ರು. ಇವರೇನೆ ಅಲ್ಲಿ ಹುಡುಗನ ಪಕ್ಕ ನಿಂತಿದ್ದಾರಲ್ಲ, ಅವರೇನೆ ನಮ್ಮ ಯಜಮಾನ್ರು ದೊಡ್ಡಮ್ಮನ ಮಗ, ಅಂದರೆ ಅಣ್ಣ ಚೆಲ್ವಣ್ಣ ಅಂತ ಹೇಳಿ. ಆ್ಯಂಡ್ ಈ ಕಡೆ ಬ್ಲೂ ಕಲರ್ ಸ್ಯಾರಿನಲ್ಲಿ ಇರೋದು ಅವ್ರ ಹೆಂಡ್ತಿ, ನಮ್ಮ ಯಜಮಾನ್ರು ಹೊತ್ತಿಗೆ. ಮತ್ತು ಅವರಿಗೆ 3 ಜನ ಹೆಣ್ಮಕ್ಳು. ಈಗ ಮೊದಲನೇ ಮಗಳಿಗೆ ಮದುವೆ ಮಾಡಿ ಸೀಮಂತ ಕಾರ್ಯಕ್ರಮ ನಡೀತಾ ಇರೋದು. ಇನ್ನು ಆ ಕಡೆ ಈ ಕಡೆ ಹೆಣ್ಮಕ್ಳು ನಿಂತಿದ್ದಾರಲ್ಲ, ಅವರು ಇನ್ನೂ 2 ಹೆಣ್ಮಕ್ಳುಗಳು.
ಸೊ ಇದು ಒಂದು ನಮ್ಮ ಯಜಮಾನ್ರು ಅಣ್ಣನ ಮನೆ ಕಂಪ್ಲೀಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅರೇಂಜ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಬರುವಷ್ಟರಲ್ಲಿ ಎಲ್ಲ ಮುಗ್ದೋಗಿದ್ರು ಕೂಡ ಎಲ್ಲ ಪ್ಲೇಟ್ ಎಲ್ಲನೂ ಅರೇಂಜ್ ಮಾಡಿದ್ದೆಲ್ಲನೂ ಅಲ್ಲೇ ಇತ್ತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ್ಯಂಡ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಅರೇಂಜ್ಮೆಂಟ್ನ ಮಾಡಿದರು ಸೀಮಂತ ಫಂಕ್ಷನಿಗೆ. ನನಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಸರಿ ಅಂತ ಹೇಳಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ಊಟಕ್ಕೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಮಾತಾಡಿಸ್ಕೊಂಡು ಹೊರಗಡೆ ಊಟಕ್ಕೆ ಅಂತ ಹೇಳಿ ಬಂದ್ವಿ. ಹೊರಗಡೆ ಎಲ್ಲರೂ ಅಲ್ಲಿ ಮೇಲ್ಗಡೆ ಊಟ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ದೊಡ್ಡಮ್ಮನ ಮಕ್ಳುಗಳೆಲ್ಲರೂ ಬಂದರು. ಅಂದರೆ ಅವ್ರ ಅಕ್ಕ ತಂಗಿ ಮತ್ತು ಅವ್ರ ಅಣ್ಣನ ಮಕ್ಕಳು ಎಲ್ಲರೂ ಕೂಡ ಬಂದರು. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಸ್ಕೊಂಡು ನಾವು ಊಟಕ್ಕೆ ಹೋದಾಗ ಸ್ವಲ್ಪ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಅವ್ರ ಫ್ಯಾಮಿಲಿನೇ ಬಂತು. ಅಂದರೆ ಸೀಮಂತ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಹುಡುಗನ ಮನೆ ಹುಡುಗಿ ಮನೆ ಎರಡೂ ಮನೆಯವರು ಕೂಡ ಬಂದು ಊಟಕ್ಕೆ ಜಾಯಿನ್ ಆದರು. ನಾವು ಕೂಡ ಒಟ್ಟಿಗೆ ಕೂತ್ಕೊಂಡು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಇವರೆಲ್ಲ ಹೊರಡ್ತೀನಿ ಅಂತ ಹೊರಟರು. ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಕೂಡ ಹೋಗಿ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ನಾನಲ್ಲಿ ಫಂಕ್ಷನ್ದು ಮತ್ತು ಊಟದ್ದೆಲ್ಲ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಕಾರಣ ನನಗೆ ತುಂಬ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಇವಾಗ ನೋಡ್ತಿದ್ದೀರಲ್ಲ, ಎಲ್ಲರ ಜೊತೆ ಮಾತಾಡ್ತಾ ಇದ್ನಲ್ಲ, ಸಿಕ್ಕಾಪಟ್ಟೆನೇ ಕೆಮ್ಮು ಬಂದುಬಿಡ್ತು. ಸೊ ಆ ಕಾರಣದಿಂದ ನಾನು ಅಷ್ಟಾಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಸ್ಟಾಪ್ ಮಾಡಿದೆ. ಸಾಕು ಬಿಡಪ್ಪ, ನಂಗೆ ಸುಸ್ತಾಗ್ತಾ ಅಂತೇಳಿ. ಆ್ಯಂಡ್ ಸಾರಿ, ನನಗೆ ಮನೆಗೆ ಹೋದ್ಮೇಲೆ ಇನ್ನು ಯಾವುದೇ ಥರದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ದೇ ಆಗೋಯಿತು. ಸೊ ಮನೆಗೆ ಹೋಗಿ ಯಾವುದೇ ಥರದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಜಸ್ಟ್ ನಾನೊಂದು ಸ್ಯಾರಿ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ, ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ರೆಡಿ ಇದೆಯಾ ಇವಾಗ ಗೊತ್ತಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಡಿಸ್ಟೆನ್ಸ್ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಸ್ಯಾರಿ ಆ್ಯಂಡ್ ಬ್ಲೌಸ್ ಸ್ಟಿಚ್ ಆಗಿದ್ರೆ ಯಾವ ರೀತಿನಲ್ಲಿ ಬ್ಲೌಸ್ ಬಂದಿದೆ ಅದನ್ನು ನಾನು ನಿಮಗೆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಮನೆಗೆ ಹೋಗಿ ಸ್ಟಿಚ್ ಕೊಟ್ಟು ಎಷ್ಟೊತ್ತಾಗುತ್ತೆ? ಅವ್ರನ್ನ ಕಾಲ್ ಮಾಡಿ ಕೇಳಿದ್ರೆ ಹೇಳಲ್ವಾ? ಎಷ್ಟೊತ್ತಾಗುತ್ತೆ? ಬ್ಲೌಸು ಸರ್ಚಿಂಗ್ ನಡೀತಾ ಇದೆ. 20ಗೆ ಕೊಟ್ಟಿದ್ದು, ಇವಾಗ 7th ಅಲ್ವಾ, ಮೇ ಬಿ ನಾಳೆನಾ? ಬ್ಲೌಸಿಗೂ ಹಂಗೆ ಕಾಣಿಸ್ತಾ ಇಲ್ಲ. ಹಾಗೆ ನಾನು ಬ್ಲೌಸು ಸ್ಟಿಚಿಂಗ್ ಆಗಿದೆಯಾ ಇಲ್ವ ಗೊತ್ತಿಲ್ಲ, ಇಸ್ಕೊಂಡಿದ್ದವರು ಅಂದರೆ ಸ್ಟಿಚಿಗೆ ಅಂತ ಬೇರೆಯವ್ರಿಗೆ ಕೊಟ್ಟಿದ್ದೆ. ಅವರು ಅವಾಗ ಇರಲಿಲ್ಲ, ಇನ್ನೊಬ್ಬರು ಇದ್ದರು. ಸೊ ಅವ್ರು ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ, ನಾಳೆ ಬನ್ನಿ ಅಂದರು. ಸರಿ ಅಂತ ಹೇಳಿ ನಾನಿವಾಗ ತಂಗಿ ಮನೆ ಹತ್ರ ಬಂದೆ, ನನ್ನ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಎಷ್ಟು ಆಚೆ ಚಳಿ. ಕಿಶನು ವಿಡಿಯೋ ಮಾಡ್ತಿದ್ದೀನಿ ನಾನು, ಯಾವ್ದು ತಿನ್ನಲ್ಲ, ನಾನು ಬಾಳೆಹಣ್ಣು ಬೇಡ, ಅಮ್ಮನ್ನ ಕೇಳಲ್ಲ ನೀನು. ಎಷ್ಟು ತಂಗಿ ಐತೆ ಅಂತಂದರೆ ಆಚೆಲಿ ಹೆಲ್ಮೆಟ್ ಆದರೂ ಹಾಕೋಬರ್ಬೇಕಾಗಿತ್ತು ಅಂತ ಗಾಡಿ ಮೂವ್ ಮಾಡಿದ್ಮೇಲೆ ಅನ್ನಿಸ್ತು. ಸಿಕ್ಕಾಪಟ್ಟೆ ಗಾಳಿ. ನಮ್ಮನೆ ಮಕ್ಕಳುಗಳು ನಿಜವಾಗ್ಲೂ ತಡಿಯೋಕ್ಕಾಗಲ್ಲ. ಒಬ್ಬೊಬ್ರು ಇಬ್ಬಿಬ್ರು ಇರತ್ತವೆ, ತಡಿಯೋಕ್ಕಾಗಲ್ಲ. ಇನ್ನು ಲೆಕ್ಕ ಹಾಕೊಳ್ಳಿ, ನಮ್ಮ ಮನೆಯವೆಲ್ಲ ಒಟ್ಟಿಗೆ ಒಂದು ಕಡೆ ಸೇರ್ಕೊಬಿಡ್ತವೆ ಅಂತಂದರೆ ವಾಯ್ಸ್ ಕೇಳಿಸ್ತೈತಾ? ಹಂಗೆ ಇರ್ಚೋಕ್ಕಾಗ ವೀಡಿಯೋ ಮಾಡ್ತಿದ್ದೀನಿ. ಗುಬ್ಬಿ ಹುಚ್ಚ ನೋಡು ಮತ್ತೆ ಹೆಂಗೆ ಆಡ್ತವೆ ನಮ್ಮ ಮನೆ ಮಕ್ಕಳು. ಅಂದರೆ ಏನದು ಅಯ್ಯಪ್ಪಂದು ಮನೇಲೇ ಐತಲ್ಲ, ತಿನ್ನು. ಫ್ರಿಡ್ಜಲ್ಲಿ ಒಂದು ಬಾಕ್ಸ್ ಪೂರ್ತಿ ಇಟ್ಟಿದ್ದೀನಿ ಪ್ರಸಾದನ.
ಬಟ್ಟೆ ಕೆಮ್ಲು ಒಳ್ಳೆ ಕೆಮ್ಲು ಫುಡ್ ಕೊಡ್ತಾ ಇದೆಯಲ್ವ ನೀನು. ಹ್ಞೂ ನಿನ್ನ ಕೊಡು ಅಂದವ್ರು ಯಾರು ಹೋಗ್ತಿ ಅದೇ ಇರೋದು. ನೀನೇನು ಅಲ್ಲ ನೀನು ತಿನ್ನೋದು ಕೇಳ್ದೆ ನಮ್ಮ ಮನೇಲಿ ಇದೇ ಇರೋದು ಅನ್ನೋಂಗೆ ಹೇಳ್ತೀಯ. ಮಮ್ಮಿ ಒಂದೆರಡು ಬಾಯಿಗೆ ಹಾಕಿ ಸುಮ್ಮನಿರ್ಲು. ಬ್ಯಾಗ್ ಇಡು ಗುಪ್ಪಿ. ಬೇಡ ಮಟ್ಟಿರಾ ನಾಳೆ ರಜಾ, ನಾಳಿದ್ದು ರಜಾ. ಯಾರು ಖುಷಿ ಗುಪ್ಪಿ ಕಿಸನ್ ಪುಟ ನಾನೆಲ್ಲ ಲೂಸ್ ಮೋಷನ್ ಅಂತೆ. ಅಕ್ಕ ನಮಗ್ ನಾಳೆ ನಾಳಿದ್ದು 2 ದಿವಸ ರಜಾ. ಶುಕ್ರವಾರ ಶನಿವಾರ. ನಾಳೆ ಕಾಲೇಜ್ ಆನ್ಯುವಲ್ ಡೇ, ಶನಿವಾರ ನಮ್ಮ ಆನ್ಯುವಲ್ ಡೇ ನೋಡಕ್ ಹೋಗ್ತೀವಿ. ಬ್ಲೌಸ್ ಕೊಟ್ಟಿದ್ದೀನಿ, ಇಸ್ಕೊಳಕ್ ಬಂದಿದ್ದೆ. 3 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್. ರಿಹರ್ಸಲು ನೀನು ಸೇರ್ಕೊಂಡಿರ್ಲಿಲ್ವಲ್ಲ, ನಿನ್ನ ಯಾಕೆ ಮಡಿಕೊಂಡಿದ್ರು? ನೀನು ಸೇರ್ಕೊಂಡಿರ್ಲಿಲ್ವಲ್ಲ, ನಿನ್ನ ಯಾಕೆ ಮಡಿಕೊಂಡಿದ್ರು? ಇಡೀ ಸ್ಕೂಲ್ ಬಿಡ್ಬೇಕು. ಅಯ್ಯೋ ಅಲ್ದಿದಾರ ಏನೋ. ಹಿಂಗೇನಾದ್ರೂ ಇಟ್ಬಿಟ್ರಂತೂ ನಮ್ಮ ಮನೆ ಕುರಿ ಮರಿಗೊಳ್ತವು. ಎಷ್ಟು ಮಡಗಿದ್ರು ಸಾಕೈಕಿಲ್ಲ. ಕುರ್ಕ ಅಂತ ಒಂದು ಗಳಿಗೆ ಹಾಕ್ಬಿಡ್ತವೆ ಹಂಗೆ. ಅಲ್ಲಿ ಅನ್ನ ತಿನ್ನುವಾಗ ತಿಂತವನೇ ಇಡೀ ತಕಂದು ಒಂದಿಡಿ ಒಂದೇ ಸಾರಿ ಬೈಕ್ ಹಾಕೊಳ್ಳೋದು. ಎಂಥದ್ದು ಬೇಡಕಂತೆ ಕೂತ್ಕೋ. ಓಕೆ ಫ್ಯಾಮ್, ಮನೆಗೆ ಬಂದೆ. ಅನ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಏನಕ್ಕೆ ಹೋಗಿದ್ದೆ ಅದನ್ನು ಮುಗಿಸ್ಕೊಂಡು ಬರಲಿಲ್ಲ. ಬ್ಲೌಸು ಸ್ಟಿಚ್ ಆಗಿದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಇಲ್ಲ. ಬೇರೆಯವರಿದ್ದರು, ಮೇ ಬಿ ಆಗಿದೆ ಅಂತ ಅನ್ಕೋತೀನಿ. ಸ್ಯಾರಿದು ಫಾಲ್ ಆ್ಯಂಡ್ ಜಿಗ್ಜೆಗೆಲ್ಲ ಮುಗ್ದಿತ್ತು. ಬ್ಲೌಸು ಅವ್ರಿಗೆ ಸಿಗಲಿಲ್ಲ. ನಾನು ಯಾರಿಗೆ ಕೊಟ್ಟು ಬಂದಿದ್ನಲ್ಲ, ಅವರೇನೋ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರಂತೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರಂತೆ. ನನಗೆ ಅವ್ರು 20ನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ದು. ಇವತ್ತು ಡೇಟ್ ಬಂದು 27 ಆಗಿರೋ ಕಾರಣ ಇರ್ತಾರೆ ಏನೋ ರೆಡಿಯಾಗಿದೆ ಅಂತ ಅನ್ಕೋತೀನಿ. ಬಟ್ ಹೇಗಿದ್ದವ್ರಿಗೆ ಸಿಗಲಿಲ್ಲ. ಸೊ ಸರಿ ನಾಳೆ ಬನ್ನಿ ಇಸ್ಕೊಂಡೋಗಿ ಅಂತ ಹೇಳಿದ್ರು. ಪರವಾಗಿಲ್ಲ ನಾಳೆನೇ ಹೋಗೋಣ ಅಂತ ಹೇಳಿ ವಾಪಸ್ ಬಂದೆ. ಬರಬೇಕಾದ್ರೆ ಹಂಗೇ ಅದೇ ನಮ್ಮ ಮಗನ ಅಂದ್ವಿ ಅಲ್ಲೇ ಅಲ್ವಾ ಟ್ಯೂಷನ್, ತಂಗಿ ಮನೆ ಹತ್ರ ಟ್ಯೂಷನ್ಗೆ ಹೋಗೋದು. ಅವಳನ್ನ ಅಲ್ಲೇ ಮನೆ ಹತ್ರ ಬಂದ್ಬಿಟ್ಟು ಅಲ್ಲೇ ಕೂರಿಸ್ಕೊಂಡಿರವ. ನಾನೇ ಹೋಗ್ಬೇಕಾದ್ರೆ ಕರ್ಕೊಂಡೋಗ್ತೀನಿ. ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗೋರೆ, ಹಾಗಾಗಿ ನಾನೇ ಕರ್ಕೊಂಡೋಗ್ತೀನಿ. ನಿಮ್ಮ ಮನೆ ಹತ್ರನೇ ಬರೋಕ್ಕೆ ಹೇಳಿರು, ಟ್ಯೂಷನ್ಗೆ ಫೋನ್ ಮಾಡಿಬಿಟ್ಟು ಅಂತ ಹೇಳಿದ್ದೆ. ಅವ್ರ ಮಕ್ಕಳು ಕೂಡ ಅಲ್ಲಿಗೆ ಹೋಗೋದ್ರಿಂದ ಎಲ್ಲ ಒಟ್ಟಿಗೆ ಬಂದು ಕೂತಿದ್ರು. ನಾನು ಹೋದವಳು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿನ 1 ಅವರೇ ಆಗೋಯ್ತು ಅಂತ ಅಂದ್ಕೊಳ್ಳಿ. ಇವಾಗ ಟೈಮ್ ಬಂದು 8 o'clock ಆಗಿದೆ. ಮನೆಗೆ ಬಂದೆ. ಅದೇ ಬ್ಲೌಸು ಈಸ್ಕೊಂಡ್ರೆ ಸ್ಟಿಚಿಂಗ್ ಹೆಂಗೆ ಬಂದಿದೆ ನೋಡೋಣ. ಫಸ್ಟ್ ಟೈಮ್ ಕೊಟ್ಟಿರೋದು ಆ ಶಾಪಿಗೆ. ಹೆಂಗೆ ಬಂದಿದೆ, ಪರ್ಫೆಕ್ಟಾಗಿ ಬಂದೈತಾ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ನಾಳೆ ಇಸ್ಕೊಂಡು ಬಂದರೆ ನೋಡೋಣ. ಬಂದಿದ್ದರೆ ತೋರಿಸ್ತೀನಿ ಯಾವ ಡಿಸೈನ್ ಹೇಳಿದ್ದೆ ಆ್ಯಂಡ್ ಯಾವ ಸ್ಯಾರಿ ಕೊಟ್ಟಿದ್ದೆ, ಯಾವ ರೀತಿ ಬಂದಿದೆ ಅದನ್ನು ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಈಗ ಸಿಕ್ಕಾಪಟ್ಟೆ ಕೋಲ್ಡು. ನನಗಂತೂ ಗಾಡಿ ಓಡಿಸ್ತಾ ಇದ್ದರೆ ಕೈಯೆಲ್ಲ ಎಷ್ಟು ಶಿವರ್ ಆಗ್ತಿತ್ತು ಅಂದರೆ ತುಂಬ ಹಿಂಗೆ ಆಡ್ತಾಯಿತ್ತು. ಮೊದಲೇ ನನಗೆ ಚಳಿ ಆಗಲ್ಲ. ಬೇಸಿಗೆ ಟೈಮಲ್ಲೂ ನನಗೆ ನೈಟ್ ಟೈಮ್ ಓಡಾಡೋದು ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಅನಿಸುತ್ತೆ ಓಡಾಡೋದಕ್ಕೆ. ಈ ಟೈಮಲ್ಲಿ ಕೇಳಬೇಕಾ ಎಷ್ಟು ಥಂಡಿ ಅನ್ನಿಸ್ತೈತೆ ಅಂತಂದರೆ, ಮೊದಲೇ ನನಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿರೋದ್ರಿಂದ ಕೇಳಬೇಕಾ ತಲೆಯೆಲ್ಲ ತಣ್ಣಂತೈತೆ, ಅಷ್ಟೊಂದು ಕೋಲ್ಡ್ ಐತೆ. ಈ ಶೀತಕ್ಕೆ ಇನ್ನೂ ಸ್ವಲ್ಪ ಎತ್ತಾಕ್ಬಿಡುತ್ತೆ ಅಂತ ಅನ್ಕೋತೀನಿ. ಓಕೆ ಫ್ಯಾಮ್, ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಇಂಟ್ರೆಸ್ಟಿಂಗ್ ಅಂತ ಏನೂ ಇರಲಿಲ್ಲ, ಬಟ್ ಒಂದು ಸ್ಮಾಲ್ ವ್ಲಾಗ್ ಆಗಿತ್ತು ಅಷ್ಟೇ ಇವತ್ತು. ಹಸ್ಬೆಂಡ್ ಅಂತೂ ಫುಲ್ ಖುಷಿ. ಅವ್ರ ಕಡೆಯವ್ರ ಫಂಕ್ಷನ್ಸ್ಗಳಿಗೆ ಹೋಗ್ಬಿಟ್ರೆ ಫುಲ್ಲು ಖುಷಿ ಆ್ಯಂಡ್ ಎನರ್ಜೆಟಿಕ್ ಆಗಿಬಿಡ್ತಾರೆ. ನಾನೇ ಬಿಟ್ಬಿಡ್ತಾರೆ ಸೈಡಲ್ಲಿ, ಗೊತ್ತಾ. ಅವ್ರ ಫ್ಯಾಮಿಲಿಯವ್ರ ಜೊತೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಜಾಸ್ತಿ ಹೆಣ್ಮಕ್ಳುಗಳ ಜೊತೆ ಅವ್ರ ಅಕ್ಕ ತಂಗಿರ ಜೊತೆ ಎಲ್ಲ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಾವು ಹೋಗಿದ್ದೆ ಲೇಟು, ಅದರಲ್ಲೂ ಅವ್ರ ಜೊತೆಲ್ಲ ಮಾತಾಡ್ಕೊಂಡು ಕತೆ ಆಡ್ಕೊಂಡು ನಿಂತ್ಕೊಬಿಟ್ರು. ನಾನು ಅಷ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದೆ ಅಲ್ವಾ, ಯಾಕೆಂದರೆ ನಾವು ಹೋಗಿದ್ದು ಸ್ವಲ್ಪ ಲೇಟೇ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರು. ನೋಡಿದ್ರಲ್ಲ ನೀವು ಕೂಡ ಎಲ್ಲ ಖಾಲಿ ಇತ್ತು ಅಂತ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಂದ ಹೋಗಿದ್ದವರೆಲ್ಲರೂ ಊಟ ಮಾಡಿಕೊಂಡು ಮತ್ತು ರಿಲೇಟಿವ್ಸ್ ಎಲ್ಲರೂ ಊಟ ಮಾಡ್ಕೊಂಡು ಆಲ್ರೆಡಿ ಹೊರಟೋಗ್ತಾಯಿದ್ರು. ನಾವು ಇನ್ನೊಂದು ಸ್ವಲ್ಪ ತಡ ಆಗಿದ್ದಿದ್ರೆ ಅವ್ರ ಅಕ್ಕ ತಂಗಿರು ಕೂಡ ಸಿಗ್ತಿರ್ಲಿಲ್ಲ. ನಾವು ಹೋದ್ವಿ, ಅವರು ಎಲ್ಲರೂ ಊಟ ಮುಗಿಸ್ಕೊಂಡು ಬರ್ತಾಯಿದ್ರು. ಹಂಗಾಗಿ ಫಸ್ಟ್ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಅವ್ರನ್ನ ಕಳಿಸ್ಬಿಟ್ಟು ಅದಾದಮೇಲೆ ನಾವು ಊಟಕ್ಕೆ ಹೋಗಿದ್ದು. ಚೆನ್ನಾಗಿತ್ತು, ಒಂದು ರೀತಿ ಖುಷಿ ಆಯಿತು. ಎಲ್ಲರೂ ಆ ರೀತಿನಲ್ಲಿ ಫಂಕ್ಷನ್ಸ್ಗಳಲ್ಲಿ ಮೀಟ್ ಮಾಡಿದಾಗ ಖುಷಿ ಆಗುತ್ತೆ ಎಲ್ರಿಗೂ ಕೂಡ. ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೋಗಲಿ ಬಿಡಿ, ಅಕ್ಕ ತಂಗಿರ್ನೆಲ್ಲ ಒಂದೊಂದು ಸಾರಿ ಅಲ್ವಾ ಮೀಟ್ ಮಾಡೋದು. ಇನ್ನೇನು ರೀಸೆಂಟಾಗಿ ಇನ್ನೊಂದು ವೀಕಲ್ಲೆಲ್ಲ ಮತ್ತೆ ಎಲ್ಲರೂ ಮೀಟ್ ಆಗ್ತಾರೆ. ನೋಡೋಣ ಹೆಂಗಿರುತ್ತೆ. ಸದ್ಯಕ್ಕೆ ಈ ವಿಡಿಯೋಗೆ ಇವಾಗ ಎಂಡ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಬಾಯ್.